ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತದ ಜನ ಕುದಿತಾ ಇರೋದು ಮಾತ್ರ ಅಲ್ಲ, ಭಾರತದ ಸರ್ಕಾರ ಕೂಡ ಸೇಡು ತೀರಿಸಿಕೊಳ್ಳೋದಕ್ಕೆ ಕಾತರತೆಯಿಂದ ಕಾಯ್ತಾ ಇದೆ. ಇದರ ಬೆನ್ನಲ್ಲೇ ಪಾಕ್ಗೂ ಕೂಡ ನಡುಕ ಶುರುವಾಗಿದೆ. ಒಳ್ಳೆ ಬಾಣಲಿಗೆ ಇಲಿ ಬಿದ್ದ ಹಾಗೆ ಅವರ ವರ್ತನೆಗಳು ಕಂಡು ಬರ್ತಾ ಇದೆ. ಎಲ್ಲದಕ್ಕೂ ಮುಂಚೆ ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಯುದ್ಧ ಹೇಗೆ ನಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ ಡೀಟೇಲ್ಸ್ ಅನ್ನು ನಾವು ಕೊಡ್ತೀವಿ ನಿಮಗೆ. ಸಂಬಂಧ ಹದಗೆಟ್ಟಿರೋದಲ್ಲ, ಹಳಸಿ ಹೋಗಿದೆ. ಎರಡು ದೇಶಗಳ ನಡುವೆ ರಾಜತಾಂತ್ರಿಕ ಯುದ್ಧ ಕೂಡ ಶುರುವಾಗಿದೆ. ಭಾರತದ ನಿರ್ಬಂಧದ ಅಸ್ತ್ರದ ಬೆನ್ನಲ್ಲೇ 5 ಪ್ರಮುಖ ಅಸ್ತ್ರಗಳನ್ನ ಪಾಕ್ನ ವಿರುದ್ಧ ಸಿಸಿಎಸ್ ಮೀಟಿಂಗ್ ನಲ್ಲಿ ಭಾರತ ಘೋಷಣೆ ಮಾಡ್ತಲ್ಲ, ಇದರ ಬೆನ್ನಲ್ಲೇ ಪಾಕ್ ಕೂಡ ನೀವೇನು ನಾವು ಕೂಡ ನಿಮ್ಮ ಹತ್ರ ಮಾತು ಬಿಡ್ತೀವಿ ಅಂತ ಒಳ್ಳೆ ಸಣ್ಣ ಮಕ್ಕಳ ರೀತಿ ವರ್ತನೆಯನ್ನು ಮಾಡಿದೆ. ಪ್ರತಿ ನಿರ್ಬಂಧ ತಂತ್ರವನ್ನು ಅವರು ಕೂಡ ಅನುಸರಿಸ್ತಾ ಇದ್ದಾರೆ. ಎರಡು ದೇಶಗಳ ನಡುವಿನ ಕೋಲ್ಡ್ ವಾರ್ ಬ್ಲಾಸ್ಟ್ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಹಾಗಾದ್ರೆ ಇವ್ರದ್ದು ಬಲಾಬಲ ಹೆಂಗಿದೆ, ಮತ್ತೆ ರಾಜತಾಂತ್ರಿಕವಾಗಿ ಯುದ್ಧ ಮಾಡೋದ್ರಿಂದ ಯಾರಿಗೆ ಎಷ್ಟು ಲಾಭ, ಯಾರಿಗೆ ನಷ್ಟ, ಎರಡೂ ದೇಶದವರಿಗೆ ಒಬ್ಬರ ಮೇಲೆ ಒಬ್ಬರು ಈ ರೀತಿ ಹೇರೋದ್ರಿಂದ, ಅಂದ್ರೆ ನಿರ್ಬಂಧದ ಅಸ್ತ್ರವನ್ನ ಹೇರೋದ್ರಿಂದ ಏನಾಗುತ್ತೆ, ಎಲ್ಲ ಡೀಟೇಲ್ಸ್ ಅನ್ನ ಕೂಡ ನಾವು ನೋಡ್ತಾ ಹೋಗೋಣ. ರಾಜತಾಂತ್ರಿಕ ಯುದ್ಧವನ್ನ ಭಾರತ ಮತ್ತು ಪಾಕ್ ಸ್ಟಾರ್ಟ್ ಮಾಡಿ ಆಗಿದೆ. ಹಲವು ಒಪ್ಪಂದಗಳ ರದ್ದತಿಗೆ ಪಾಕಿಸ್ತಾನ ಕೂಡ ಮುಂದಾಗಿದೆ. ಈ ಸಣ್ಣ ಮಕ್ಕಳೆಲ್ಲ ಗಲಾಟೆ ಮಾಡಿದಾಗ ಹೇಳ್ತಾರಲ್ಲ, ನೀನ್ ನನ್ನ ಹತ್ರ ಮಾತಾಡಲ್ವಾ, ನಾನು ನಿನ್ನ ಹತ್ರ ಮಾತಾಡಲ್ಲ, ಹಂಗೆ ಇವ್ರದ್ದು ಕೂಡ ನಾವು ಆಲ್ರೆಡಿ ಮಾತು ಬಿಟ್ಟಾಗಿದೆ, ನಾವು ಆಲ್ರೆಡಿ ಹೇಳಾಗಿದೆ, ನಿಮ್ಮ ಅಗತ್ಯನೇ ನಮಗಿಲ್ಲ ಅಂತ ಗೇಟ್ ಪಾಸ್ ಕೊಟ್ಟಾಗಿದೆ. ಆಮೇಲೆ ಇವರು ಹೇಳ್ತಾ ಇದ್ದಾರೆ, ಶಿಮ್ಲಾ ಅಗ್ರಿಮೆಂಟ್ ಅನ್ನು ನಾವು ಕೂಡ ಮರ್ಯಾದೆ ಕೊಡಲ್ಲ, ನಾವು ಕೂಡ ಅದನ್ನ ಸಸ್ಪೆನ್ಷನ್ ಅಲ್ಲಿ ಇಡ್ತೀವಿ ಅಂತ ಅಂದಿದ್ದಾರೆ. ಭಾರತದ ಜೊತೆಗೆ ಏನೇನು ದ್ವಿಪಕ್ಷೀಯ ಸಂಬಂಧಗಳ ಒಪ್ಪಂದ ಇತ್ತು ಅದೆಲ್ಲವನ್ನ ನಾವು ರದ್ದು ಮಾಡ್ತೀವಿ ಅಂತ ಅಂದಿದ್ದಾರೆ. ಆಮೇಲೆ ಭಾರತೀಯರಿಗೆ ನೀಡಲಾಗುವ ಸಾರ್ಕ್ ವೀಸಾ ರದ್ದಂತೆ, ಭಾರತೀಯ ವಿಮಾನಗಳ ಹಾರಾಟಕ್ಕೆ ನಿರ್ಬಂಧ ಅಂತೆ, ನಮ್ಮ ಗಡಿ ರೇಖೆ ಅಂದ್ರೆ ವಾಯು ಗಡಿ ರೇಖೆಯಲ್ಲಿ ನಿಮ್ಮ ಯಾವ ವಿಮಾನಗಳು ಕೂಡ ಹಾರಾಡಬಾರ್ದು ಅಂತೆಲ್ಲ ಬೊಂಬಡ ಬಜಾಯಿಸಿದೆ. ವಾಘಾ ಗಡಿಯನ್ನ ಬಂದ್ ಮಾಡಲಾಗಿದೆ. ಭಾರತೀಯರಿಗೆ ದೇಶ ಬಿಡೋದಕ್ಕೆ 48 ಗಂಟೆಗಳ ಸಮಯಾವಕಾಶವನ್ನ ಬೇರೆ ಪಾಕ್ ಕೊಟ್ಟಿದೆ. ಭಾರತದೊಂದಿಗೆ ಇನ್ನು ನಾವು ಬಿಸ್ನೆಸ್ ಮಾಡಲ್ಲ ಅಂತ ಇದ್ದಾರೆ. ಬಿಸ್ನೆಸ್ ಇವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಕಳ್ಕೊಳ್ಳೋದಕ್ಕಿಂತ ಹೆಚ್ಚು ಇವ್ರು ಕಳ್ಕೊಳ್ಳೋದೇ ಜಾಸ್ತಿ. ಯಾಕಂದ್ರೆ ಅಲ್ಲಿನ ಜನಕ್ಕೆ ತಿನ್ನೋಕೆ ಅನ್ನದ ಬಟ್ಲಿಲ್ಲ ಅಂತದ್ರಲ್ಲಿ ಇವ್ರೇನಾದ್ರೂ ಪ್ರಾಡಕ್ಟ್ಸ್ಗಳನ್ನ ಇಟ್ಟರೆ ತಗೊಳ್ತಾರಾ? ಅದಕ್ಕೆ ಲಬ ಅಂತ ಈ ಕ್ರಿಕೆಟ್ ಟೈಮ್ನಲ್ಲೆಲ್ಲ ಬಡ್ಕೊಳ್ಳೋದಲ್ವಾ ಅವರು, ನಿಮ್ಮಿಂದ ನಮಗ್ ನಷ್ಟ ಆಗ್ತಿದೆ ಅಂತ. ಇನ್ನು ಇದನ್ನೆಲ್ಲ ಹೇಳಿದ್ರೆ ಯಾರು ತಲೆ ಕೆಡಿಸ್ಕೊಳ್ಳೋರು ಯಾರು? ಮತ್ತೆ ವಿಶ್ವ ತಲೆ ಕೆಡಿಸ್ಕೊಳ್ಳುತ್ತೆ ಅಂತ ಕೇಳಿದ್ರೆ ಅಲ್ಲೂ ಉತ್ತರ ಇಲ್ಲ. ಯಾಕಂದ್ರೆ ಗ್ರೇ ಲಿಸ್ಟ್ ನಲ್ಲಿ ಇಟ್ಟಿದ್ದಾರೆ ಇವ್ರನ್ನ ತುಂಬಾ ದೇಶಗಳು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗೋಣ ಅಂದ್ರೆ ಅಲ್ಲೂ ಇವ್ರದ್ದೇನು ನಡೆಯಲ್ಲ. ಸುಮ್ಮನೆ ಒಂದು ಬಂಡತನ, ಒಣ ಪೌರುಷ, ನಾವೇನು ಕಮ್ಮಿ ಅನ್ನೋ ರೀತಿ ತೋರಿಸ್ತಾ ಇದ್ದಾರೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅನ್ನಂಗೆ ಪಾಕಿಸ್ತಾನದ ವರ್ತನೆ ಕಂಡು ಬರ್ತಾ ಇದೆ. ಅವ್ರ ಹತ್ರ ಒಂದು 4-5 ಯಾವುದೋ ಯುದ್ಧ ವಿಮಾನಗಳನ್ನೆಲ್ಲ ಹಾರಾಟ ಮಾಡಿಸೋದು, ಆಮೇಲೆ C-17 ನಮ್ಮ ಹತ್ರ ಕೂಡ ಇದೆ ಅಂತೆಲ್ಲ ತೋರಿಸೋದು, ಅವೆಲ್ಲ ಮಾಡ್ತಾ ಇದ್ದಾರೆ.